ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಇವತ್ತಿನ ದಿನ ಹೆಂಗಿತ್ತು ಅಂತ ನೋಡೋಣ ಗಾಯ್ಸ್. ನಾವು ಇವತ್ತು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂದರೆ, ಇವತ್ತು ಹಿರಿಯೂರಿಗೆ ಹೋಗಿದ್ವಿ. ಸ್ವಲ್ಪ ತರಕಾರಿ ತರೋದಿತ್ತು. ಆಮೇಲೆ ಸ್ವಲ್ಪ ಹುಡುಗರಿಗೆ ರಜೆ ಇರೋದ್ರಿಂದ ನಾನು ಔಟ್ಸೈಡ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಮನೆ ಕರ್ಕೊಂಡು ಬಂದೆ. ಸೊ ನಾವು ಇಲ್ಲಿ ಫಸ್ಟು ಇಲ್ಲಿಂದ ಹೊರಟು ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋದಿತ್ತು. ತೊಳೆದಾಕ್ಬಿಟ್ಟು ನೆಕ್ಸ್ಟು ನಾವು ಹಿರಿಯೂರಿಗೆ ಹೋಗಿದ್ದು. ಬಸ್ಸಲ್ಲೆಲ್ಲ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ಲು. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನೆಲ್ಲ ಮಾಡಿದ್ವಿ ಅಂತೇಳಿ ನಿಮಗೆ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಗೈಸ್. ಬನ್ನಿ ನೋಡೋಣ ಹೇಗಿತ್ತು ಅಂತ. ಫಸ್ಟು ಬೆಳಗ್ಗೆನೇ ನಾನು ನನ್ನ ಮಕ್ಕಳು ನಾವು 3 ಜನನೇ ಎದ್ಬಿಟ್ಟು ನೋಡ್ರಿ ಇಲ್ಲಿ ಎದ್ದಂತ ಇದ್ದಾರೆ. ಇವಾಗ ಅಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ನಾವು ಪಾಪು ಅಲ್ಲೇ ಮಲಗಿದ್ದ, ಬಂದಿರಲಿಲ್ಲ. ಸೊ ನಾವು 3 ಜನ ಎದ್ಬಿಟ್ಟು ಇವಾಗ ಫಸ್ಟು ಎಲ್ಲ ಮುಖ ತೊಳ್ಕೊಂಬಿಟ್ಟು ಬಂದು ಟೀ ಕಾಸ್ಕೊಂಡು ನಾವು 3 ಜನನು ಟೀ ಮತ್ತು ಬ್ರೆಡ್ಡು ತಿಂದು ನೆಕ್ಸ್ಟು ಅದೇ ಹಿರಿಯೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು. ಇವರು ಇವತ್ತು ಅದೇ ಮುಸ್ಲಿಮ್ಸ್ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ರಜೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಹಿರಿಯೂರೆಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ 3 ಜನನೂ ಹೋಗಬೇಕು ಅಂತೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ನಮ್ಮ ಮನೆಯವ್ರು ಬಾಡಿಗೆ ಹೋಗಿದ್ದಾರೆ, ಇಲ್ಲ ನಮ್ಮ ಹಸ್ಬೆಂಡು. ಸೊ ಫೋನ್ ಮಾಡಿ ಹೇಳಿದ್ವಿ, ಹೋಗ್ರಿ ಅಂತ ಹೇಳಿದರು. ಅದಕ್ಕೆ ನಾವು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಇಲ್ಲಿ ನನ್ನ ಮಗಳು ಬ್ರೆಡ್ಡೆಲ್ಲ ಕೆಳಗಡೆ ಹಾಕ್ತಿದ್ಲು, ಅದಕ್ಕೆ ಬೈತಾಯಿದ್ದೀನಿ. ಸೊ ಇವರಿಬ್ಬರು ಬ್ರೆಡ್ ತಗೊಂಡು ತಿಂದು ಕಾಫಿ ಎಲ್ಲ ಕುಡಿದ್ರು. ನೆಕ್ಸ್ಟ್ ಇವಾಗ ಹೊರಗಡೆ ನೀರು ಬಿಟ್ಟಿದ್ದಾರೆ, ನೀರು ಹಿಡಿಬೇಕು ನಾವು. ಅಂದರೆ ಸ್ವಲ್ಪ ಮಳೆ ಬರ್ತಾಯಿತ್ತು, ಅದಕ್ಕೆ ಆಮೇಲೆ ಹಿಡಿಯೋಣ ಅಂತೇಳಿ ಸುಮ್ಮನಾದ್ವಿ. ಬಟ್ಟೆ ತೊಳೆಯೋಕ್ಕೆ ಮತ್ತು ಸರಿಯಾಗಲ್ಲ ಅಂತೇಳಿ ಅಲ್ಲಿಗೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಮಳೆ ಎಲ್ಲ ಕಡಿಮೆ ಆಯಿತು. ನೆಕ್ಸ್ಟು ಬಟ್ಟೆ ಎಲ್ಲ ನೆನೆಹಾಕ್ಬಿಟ್ಟು ಹೊರಗಡೆ ತಂದು ಇವಾಗ ಹಾಕೊಂಡು ಬಟ್ಟೆ ತೊಳೆಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ಟೆ ವಾಶ್ ಮಾಡಿಬಿಟ್ರೆ ನಮ್ಮ ಕೆಲಸ ಎಲ್ಲ ಮುಗೀತು. ನೀರು ಬರ್ತಾ ಇರ್ಬೇಕಾದ್ರೆ ಬಟ್ಟೆ ತೊಳಿಬೇಕು, ಇಲ್ಲಾಂದರೆ ಜಾಸ್ತಿ ಒಣಗಾಕೋಕ್ಕೆಲ್ಲ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನೀರು ಬರುವಾಗೇ ನಾನು ಬಟ್ಟೆ ವಾಶ್ ಮಾಡೋದು ಯಾವಾಗಲೇ ಆಗಲಿ. ನಾನು ನೀರಿಲ್ಲ ಅಂದರೆ ನಾನು ಬಟ್ಟೆ ತೊಳೆಯೋದೇ ಇಲ್ಲ. ನೀರು ಹಿಂಗೆ ಬರಬೇಕಾದ್ರೆ ನಾನು ಮಾಡೋದು. ಸೊ ಇವಾಗ ನನ್ನ ಮಗಳು ಇಲ್ಲಿ ಆ್ಯಪಲ್ ತಿಂತಾಯಿದ್ದಾಳೆ. ಬೆಳಿಗ್ಗೆನೇ ಬೇಡ ಅಂದರೂ ತಿಂತಾಯಿದ್ದಾಳೆ. ಊಟ ಮಾಡುವಂತೆ ಅಂದ್ರೂ ಕೇಳಲಿಲ್ಲ. ಬಟ್ಟೆ ಎಲ್ಲ ಒಗೆದಿದ್ದಾಯಿತು ಗಾಯ್ಸ್. ಇವಾಗೆಲ್ಲ ಇವನ್ನೆಲ್ಲ ಒಣಗಾಕಬೇಕು. ಸೊ ಇವತ್ತು ನಾನು ನಮ್ಮ ಮನೆ ಹತ್ರ ಯಾವ್ಯಾವ ಥರ ಗಿಡ ಹಾಕಿದ್ದೀನಿ ಅಂತೇಳಿ ನಿಮಗೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಗಾಯ್ಸ್. ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ. ಅವು ನಮ್ಮ ಹಸ್ಬೆಂಡು ಬಾಡಿಗೆ ಹೋಗ್ತಾರಲ್ಲ, ಮೆಣಸಿನ್ಕಾಯಿ ಲೋಡ್ ಹೊಡಿಬೇಕಾರೆ ಗಾಡೀಲಿ ಮೆಣಸಿನ್ಕಾಯಿ ತುಂಬ ಮಿಕ್ಕಿರೋದಿರುತ್ತಲ್ಲ, ಅದೆಲ್ಲ ವೇಸ್ಟು. ಅದನ್ನು ತಗೊಂಬಂದು ನಾನು ಅಲ್ಲಿ ಹಾಕಿದ್ದೆ. ಅದು ಒಣಗಿಬಿಟ್ಟು ಆ ಥರ ಗಿಡ ಎಲ್ಲ ಸಣ್ಣ ಸಣ್ಣ ಕೊಟ್ಟಿದ್ದು. ನಾನು ಅವನ್ನ ತೆಗೆದು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದೀನಿ. ಒಂದು 10-15 ತಕ್ಕ ಹಾಕಿದ್ದೀನಿ. ಇಲ್ಲಿ ಟೊಮೊಟೊ ಗಿಡ. ನಾನು ಹೊರಗಡೆ ಜಾಸ್ತಿ ಏನು ತರಕಾರಿ ತರಲ್ಲ ಗಾಯ್ಸ್. ಏನಂತಂದರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇಷ್ಟೇನೋ ತರೋದು. ನಮ್ಮನೆ ಹತ್ರನೇ ಸೊಪ್ಪು ಎಲ್ಲ ಹಾಕೊಂಬಿಟ್ಟಿದ್ದೀನಿ. ನೋಡಿ, ದಾಳಂಬ್ರೆ ಗಿಡ. ನಮ್ಮನೆ ಗಾರ್ಡನಲ್ಲಿ ಈ ಥರ ಗಿಡಗಳಿದ್ದಾವೆ, ಹಣ್ಣಿನ ಗಿಡಗಳು. ಮತ್ತು ಇದು ಕರ್ಬೇ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೊಂದು ಇವಾಗ ಮೊನ್ನೆ ಒಣಗಿದೆ ಗಾಯ್ಸ್. ಅದು ಹಾಕಿದ್ದೆ, ಹುಟ್ಟಿದ್ದು. ನಾನು ಸರಿಯಾಗಿ ನೀರು ಹಾಕಿರಲಿಲ್ಲ, ಹಂಗಾಗಿ ಅವು ಎಲ್ಲ ಒಣಗೋಗಿದ್ದಾವೆ. ಇಲ್ಲಿ ನೋಡಿರಿ, ಕನಕಾಂಬರ ಗಿಡ. ಇವು ಎಲ್ಲ ಮಳೆ ಬಂದು ಚೆನ್ನಾಗಿ ಗಿಡ ಬೆಳೆದಿದ್ದಾವೆ. ಇಲ್ಲಿ ಟೊಮೊಟೊ ಗಿಡ ನೋಡಿರಿ. ಟೊಮೊಟೊ ಆಲ್ರೆಡಿ ನಮ್ಮವು ಹೂವೆಲ್ಲ ಬಿಟ್ಟಿದ್ದಾವೆ. ಆಲೆ ಕಾಯಿ ಆಗಿದ್ದಾವೆ ನಮ್ಮ ಟೊಮೊಟೊ ಗಿಡ. ಇದು ಹೋದ ವರ್ಷ ಹಾಕಿದ್ದು ಗಿಡಗಳು. ಅವು ಟೊಮೊಟೊ ಗಿಡ ಎಲ್ಲ ಒಣಗಿ ಬೀಜ ಆಗಿ ಇರ್ತಾವಲ್ಲ ಗಾಯ್ಸ್, ಅವು ಮತ್ತೆ ಉಟ್ಕೊಂಡು ಈ ರೀತಿ ನಮ್ಮ ಮನೆ ಹತ್ರ ಭಾಳ ಗಿಡ ಹುಟ್ಟಿದ್ವು. ನಾನು ಅದರಲ್ಲಿ ಒಂದು ಸ್ವಲ್ಪ ಕಿತ್ತಾಕಿದ್ದೀನಿ, ಯಾಕಂದರೆ ಜಾಗ ಇಲ್ಲ. ಇಷ್ಟ ಆದರೆ ಸಾಕು, ನಮ್ಮ ಮನೆಗೆ ಆಗ್ತವೆ. ಇವು ಏನಿಲ್ಲಾಂದರೂ ಒಂದು ಕಂಟಿನ್ಯೂಸ್ ಆಗಿ 1-2 ತಿಂಗಳಂತೂ ಟೊಮೊಟೊ ಹಣ್ಣು ಬಿಡುತ್ತೆ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಪಪ್ಪಾಯ ಹಣ್ಣಿನ ಗಿಡ. ಇದು ಅಷ್ಟೇ ಬೀಜ ಹಾಕಿದ್ವಿ, ಹುಟ್ಟಿದೆ. ಆಲೆ ಹೂವು ಆಗ್ತಾಯಿದೆ. ಇದು
ಆಮೇಲೆ ದಾಳಿಂಬೆ ಹಣ್ಣಿನ ಗಿಡ ಹಾಕಿದ್ದೀವಿ, ಮತ್ತು ಬಿಕ್ಕೆ ಹಣ್ಣಿನ ಬೀಜನೂ ಹಾಕಿದ್ದೀವಿ. ಇನ್ನು ಅದಿನ ಗಿಡ ಹುಟ್ಟಿಲ್ಲ. ಇದು ಸೀತಾಫಲ ಅಂತಾರಲ್ಲ ಅದ್ರ ಗಿಡ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ ಗಾಯ್ಸ್. ಇದು ನಮ್ಮ ಮನೆ ಹತ್ರ ದಾಳಿಂಬೆ ಗಿಡನೂ ಐತೆ. ಎಲ್ಲ ಒಟ್ಟು ತರಕಾರಿ ಇದು ದಾಸವಾಳ ಗಿಡ ಇವಾಗ ಹಾಕಿದ್ದೀನಿ. ನಾನು ಏನೇ ತರಕಾರಿ ಉಳಿದಿದ್ರೂ ಇಲ್ಲ ಕೆಟ್ಟೋಗಿದ್ರು ನಾನು ಹೊರಗಡೆ ಅಲ್ಲಿಗೆ ಹಾಕ್ತೀನಿ, ಅವು ಬೀಜಾಗಿ ಗಿಡ ಹುಟ್ಟುತ್ತವೆ ಅಂತ. ಸೊ ಇಲ್ಲಿ ಮಸ್ಕಾಯಿ ಮತ್ತು ಮುದ್ದೆ. ನಮ್ಮ ಹಳ್ಳಿ ಸೈಡೆಲ್ಲ ಟಿಫನೇ ಮಾಡಲ್ಲ ಗಾಯ್ಸ್. ಯಾಕೆ ಅಂದರೆ ಜಾಸ್ತಿ ಮುದ್ದೆ ಅನ್ನ ಸಾರೇ ಊಟ ಮಾಡೋದು. ಇಲ್ಲಿ ಉಪ್ಪಿನಕಾಯಿ ಬಂದಿತ್ತು ಇವತ್ತು. ನಾನು ಸ್ವಲ್ಪ ಉಪ್ಪಿನಕಾಯಿ ತಗೊಂಡೆ, 1/4 kg 50 ರೂಪಾಯಿ ಮಾವಿನ ಹಣ್ಣಿದ್ದು. ನನಗೆ ಎಳ್ಳಿಕಾಯಿ ಮತ್ತು ನಿಂಬೆಹಣ್ಣು ತಿನ್ನೋಕ್ಕಾಗಲ್ಲ, ಸೊ ಅದಕ್ಕೆ ಮಾವಿನ ಹಣ್ಣು ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅವಾಗವಾಗ ಸ್ವಲ್ಪ ತಿನ್ನೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಮ್ದು ಇದೆಲ್ಲ ಕೆಲಸ ಮುಗೀತು ಗಾಯ್ಸ್. ನಾವು ಹಿರಿಯರಿಗೆ ಹೋಗ್ಬಿಟ್ಟು ಕೆಲಸ ನೋಡಿರಿ, ಇಲ್ಲಿ ಹಿರಿಯರಿಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಬಟಾಣಿ ಶೇಂಗಾ ಎಲ್ಲ ತಗೊಂಡಿದ್ದೀವಿ ತಿನ್ನೋದಕ್ಕೆ ಅಂತೇಳಿ ಟೈಮ್ ಪಾಸ್ಗೆ. ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತೀನಿ, ನೀವು ವೀಡಿಯೋ ಮಾಡು ಅಂತೇಳಿ ಭಾರಿ ಟಾರ್ಚರ್ ಕೊಡೋಳು. ಇಲ್ಲಿ ನೋಡ್ರಿ, ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಬಸ್ಸಲ್ಲಿ ಜಾಗ ಬೇರೆ ಇರಲಿಲ್ಲ, ಇವತ್ತು ರಶ್ ಆಗಿತ್ತು. ನೆಕ್ಸ್ಟು ಇವರಿಗೆ ಎಗ್ ರೈಸ್ ಬೇಕು ಅಂತ ಹೇಳಿದರು, ಅದಕ್ಕೆ ಎಗ್ ರೈಸು ಮೊಟ್ಟೆ ತಗೊಂಡ್ಬಿಟ್ಟು. ನಾನು ತಿನ್ನಲ್ಲ ಗಾಯ್ಸ್. ಇವಾಗ ಶ್ರಾವಣ ಅಂತಲ್ಲ, ನಾವು ನಮ್ಮ ದೇವ್ರಿಗೆ ಆಗಲ್ಲ, ಅದಕ್ಕೆ ನಾವು ತಿನ್ನಲ್ಲ. ಇವಳು ಕಬಾಬು ಎಲ್ಲ ಕಬಾಬ್ ಬೇಕು ಅಂದು ನೆಕ್ಸ್ಟ್ ನಾವು ಅಂಕಲ್ಗೆ ಹೇಳಿದ್ವಿ, ಕಬಾಬ್ ಹಾಕ್ಕೊಟ್ರು. ಕಬಾಬು ಎಗ್ ರೈಸ್ 2 ತಗೊಂಡಿದ್ರು. ಏನಂದರೆ ಕಬಾಬ್ ಅವ್ರು ತಿನ್ನಲೇ ಇಲ್ಲ ಗಾಯ್ಸ್. ಯಾಕೆ ಅಂದರೆ ಅದು ಹಂಗೆ ಶೆಲ್ಲೋಗ್ಬಿಡ್ತು, ನೀಟಾಗಿ ಹಿಡ್ಕೊಂಡಿರಲಿಲ್ಲ. ಒಟ್ಟು ತಿನ್ನಬೇಕು ಅಂತ ಇರಲಿಲ್ಲ ಅನಿಸುತ್ತೆ ದೇವರಿಗೆ, ಅದಕ್ಕೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತು. ಮೊಟ್ಟೆ ಮತ್ತು ಎಗ್ ರೈಸ್ ಅಷ್ಟೇ ತಿಂದರು. ನೆಕ್ಸ್ಟ್ ತರಕಾರಿ ಎಲ್ಲ ತಂದಿದ್ದೆ. ನಾವಿರೋದು ಇಬ್ಬರೇ ಗಾಯ್ಸ್, ಅದಕ್ಕೆ ಇಷ್ಟ ಆದರೆ ಸಾಕು ನಮಗೆ, 1 ವೀಕ್ ಪೂರ್ತಿ ಆಗುತ್ತೆ. ಕ್ಯಾರೆಟು, ಬೀನ್ಸ್, ಆಲೂಗೆಡ್ಡೆ, ಬೀಟ್ರೂಟು, ಶುಂಠಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ತಗೊಂಡು ಬಂದಿದ್ದೀನಿ. ಇದು 1 ವೀಕ್ವರೆಗೂ ಆಗುತ್ತೆ ನಮಗೆ. ಈರುಳ್ಳಿ 60 ರೂಪಾಯಿ kg ಆಗಿದೆ ಗಾಯ್ಸ್. ಕೇಳೋದಕ್ಕೆ ಯಪ್ಪ, ಇನ್ನು ಈರುಳ್ಳಿ ಬರೋಷ್ಟೊತ್ತಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ 1/4 kg ಬೆಳ್ಳುಳ್ಳಿ ಮತ್ತು ಹಸಿರುಗಾಯಿ ತಗೊಂಡು ಬಂದಿದ್ದೀನಿ. ನೆಕ್ಸ್ಟು ನಾವು ಊಟಕ್ಕೆ ಅಂತೇಳಿ ನಮ್ಮ ಮನೆಯವರು ಸ್ವಲ್ಪ ಚಪಾತಿ ಮಾಡು ಅಂದರು, ಅದಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತೇಳಿ ಇಲ್ಲಿ ಇಟ್ಟು ಕಲಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಟ್ರೋಟು ತುರಿತಾ ಇದ್ದೀನಿ. ಕೆಲವರು ಹಂಗೆ ಕಟ್ ಮಾಡಿ ಹಾಕ್ತಾರೆ ಬೀಟ್ರೋಟು, ನಾವು ಹಿಂಗೆ ತುರಿದೇ ಮಾಡೋದು. ಮಕ್ಕಳೆಲ್ಲ ತಿನ್ನೋದಕ್ಕೆ ಈಸಿ ಆಗುತ್ತೆ ಆ ಥರ ತುರಿದಿದ್ರೆ ಅಂತೇಳಿ ತುರಿದ್ಬಿಟ್ಟೆ ನಾನು ಬೀಟ್ರೋಟ್ ಪಲ್ಯ ಮಾಡೋದು. ಇವಾಗ ಹಿಟ್ಟೆಲ್ಲ ಕಲಸಿಕ್ಕಿದ್ದೀನಿ. ಇವಾಗ ನೆಕ್ಸ್ಟು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಒಂದು ಹಾಕ್ಬಿಟ್ರೆ ನಾನು ಚಪಾತಿ ಹಾಕ್ಕೊಟ್ಬಿಟ್ರೆ ನಮ್ಮ ಮನೆಯವ್ರು ತಿಂತಾರೆ. ಸೊ ಇಲ್ಲಿ ಈರುಳ್ಳಿ, ಹಸಿರುಕಾಯಿ, ಟೊಮೆಟೊ ಹಣ್ಣೆಲ್ಲ ಹಾಕಿದ್ದೀನಿ. ಇನ್ನೊಂದೇನು ಗೊತ್ತಾ ಗಾಯ್ಸ್, ಎಲ್ಲರೂ ವೀಡಿಯೋ ಚೆನ್ನಾಗಿ ನೋಡ್ತಾ ಇದ್ದಾರೆ, ನನಗೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗಾಯ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಗಾಯ್ಸ್. ನೀವು ಇದೇ ರೀತಿ ನನಗೆ ಯಾವಾಗಲೂ ಜೊತೆಲಿದ್ದು ಸಪೋರ್ಟ್ ಮಾಡಿ ಗಾಯ್ಸ್. ಇವಾಗ ಇದು ಫ್ರೈ ಆಗಿದೆ, ಬೀಟ್ರೋಟ್ ಎಲ್ಲ ಹಾಕ್ತಾಯಿದ್ದೀನಿ. ಇದು ನಮ್ಮ ಹಸ್ಬೆಂಡು ಎಲ್ಲೋ ಹೋಗಿದ್ದಾರೆ, ಅವ್ರು ಬರೋ ಅಷ್ಟೊತ್ತಿಗೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಕರೆಂಟ್ ಬೇರೆ ಹೋಗಿದೆ ಗಾಯ್ಸ್. ಇವತ್ತು ಮಳೆ ಬರೋಂಗಾಗಿತ್ತು, ಅದಕ್ಕೆ ಕರೆಂಟ್ ತೆಗ್ದಿದ್ದಾರೆ. ಅದರಲ್ಲೇ ಲೈಟ್ ಹಾಕ್ಕೊಂಡು ನಾನು ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಆನ್ ಆಗಿರೋದ್ರಿಂದ ಲೈಟು ಆನ್ ಆಗಿದೆ ನನಗೆ, ಮತ್ತು ಟಾರ್ಚಿಂದ ಏನು ಅವಶ್ಯಕತೆ ಇರಲಿಲ್ಲ. ಫೈನಲಾಗಿ ಬೀಟ್ರೋಟ್ ಪಲ್ಯ ಚಪಾತಿ ಆಯಿತು. ನಾನು ತಟ್ಟೆಗೆ ಹಾಕೊಂಡಿದ್ದೆ, ನಮ್ಮ ಹಸ್ಬೆಂಡ್ ಅಲ್ಲಿ ಊಟ ಮಾಡ್ತಾಯಿದ್ದಾರೆ. ನನ್ನ ಮಗಳು ಆಲೆ ಮಲ್ಕೊಂಡಿದ್ದಾಳೆ. ಅವರು ಊಟ ಮಾಡ್ತಿದ್ರು, ನಾನು ಊಟ ಮಾಡಿಬಿಟ್ಟು ಹೋಗೋಣ ಅಂತೇಳಿ. ಇವತ್ತಿನ ವಿಡಿಯೋ ಹೇಗಿತ್ತು